ನಾವು ಗ್ಯಾಸ್ನ ಸಪ್ಲೈ ಮಾಡ್ಕೊಡುತ್ತೇವೆ. ಇದಕ್ಕೆ ನಾವು ಖುದ್ದಂ ಬೆಂಕಿ ಹಿಡ್ಕೊಂಡು ಸಾಯ್ತೀವಿ ಅಂದ್ರೂ ಗ್ಯಾಸ್ನ ಸಪ್ಲೈ ಮಾಡ್ಕೊಡಲ್ಲ ಸರ್. ಇನ್ನು ಅವ್ರ ಮುಂದೆನೆ ಸಿಲಿಂಡರ್ ಗ್ಯಾಸ್ ಎಷ್ಟಿದೆ ಅಂತ ಚೆಕ್ ಮಾಡಿ ಒಳಗಡೆ ತರ್ಬೋದು. ಸೊ ನಾರ್ಮಲ್ ರೆಗ್ಯುಲೇಟರ್ ಆನ್ ಮಾಡಿದ್ರೆ ನಿಮಗೆ ಸಪ್ಲೈ ಕೊಡುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಆನ್ ಆ್ಯಂಡ್ ಆಫ್ ಮಾಡ್ತಾ ಮಾಡ್ತಾ ಇಲ್ಲಿ ಒಳಗಡೆ ಏನಾದ್ರು ನಿಮ್ಮ ಒಳಗಡೆ ಸ್ಪ್ರಿಂಗ್ ಕಟ್ ಆಗಿದೆ, ಎಷ್ಟು ಜನ ಬೆಳಗ್ಗೆ ಯಾರು ಚೆಕ್ ಮಾಡಲ್ಲ, ಅಡುಗೆ ಅಷ್ಟೇ ಮಾಡ್ತಾರೆ. ಸೊ ಈಗ ಏನಾದ್ರು ಒಳಗಡೆ ಬಿಲ್ ಹೋಗ್ತದೆ ಡೈರೆಕ್ಟ್ ಆಗಿರುತ್ತೆ. ನಿಮಗೆ ಆಫ್ ಮಾಡಿದ್ರು ಗ್ಯಾಸ್ ಹೋಗ್ತಿರುತ್ತೆ, ಆನ್ ಮಾಡಿದ್ರು ಗ್ಯಾಸ್ ಹೋಗ್ತದೆ. ಇದು ಮೊದಲನೇದು. ಸೇಮ್ ಬರುತ್ತೆ. ಅದು ಪ್ರೆಸ್ ಮಾಡಿ ಈಗ ನಾರ್ಮಲ್ ಒಂದನೇ ಹಾಕಿದ್ರೆ ಗ್ಯಾಸ್ ಸಪ್ಲೈ ಕೊಡುತ್ತೆ. ಈ ತಿಂಗೆ ಸೇಫ್ಟಿ ವಾಲ್ವ್ ಹಾಕಿದ್ಮೇಲೆ ಇದನ್ನು ಆನ್ ಮಾಡಿದ್ದೀನಿ, ಇದನ್ನು ಆನ್ ಮಾಡಿದ್ದೀನಿ, ಗ್ಯಾಸ್ ಬರ್ತಾ ಇಲ್ಲ. ಒಂದು ವೇಳೆ ಏನಾದರೂ ಸರ್ ಸೌಂಡ್ ಬರ್ತಾ ಇಲ್ಲ, ಗ್ಯಾಸ್ ಹೋಗ್ತಿರ್ಬೋದು ಅನ್ನೋದಾದರೆ ಸೊ ನಾನು ಕಟ್ಟಿ ಹಚ್ಚಿದ್ರೆ ಗೊತ್ತಿಲ್ಲ ಹಾಕ್ಬೋದು. ಇದು ಮೊದಲನೇ ಸೇಫ್ಟಿ. ಯಾಕಂದರೆ ಮಕ್ಕಳುಗಳಿಗೆಲ್ಲ ಪಟ್ಟಂತ ಆಟೋಡ ಮಕ್ಕಳು ಆನ್ ಮಾಡಿ ಹೋಗೋದು ಗೊತ್ತಿರಲ್ಲ. ಸೊ ಇದು ಮೊದಲನೇ ಸೇಫ್ಟಿ. ಬರಲ್ಲ, ಇದು ಓಪನ್ ಆಯ್ತಲ್ಲ, ಓಪನ್ ಕರೆಕ್ಟ್ ಇದ್ರೆ ಅಷ್ಟೇ ಮಾಡಿ 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 ಅದೇ ನಾರ್ಮಲ್ ರೆಗ್ಯುಲೇಟರ್ ಆದರೆ ಅರ್ಧ ಆನ್ ಮಾಡಿಬಿಟ್ಟು ಹೋಗ್ತಾರೆ. ಓಕೆ, ಇದು ಮೊದಲನೇ ಸೇಫ್ಟಿ. ಈಗ ನಾನು ಈ ರೆಗ್ಯುಲೇಟರ್ ಇದಕ್ಕೆ ಏನಾಗುತ್ತೆ, ರೆಗ್ಯುಲೇಟರ್ನ ಇದೊಂದೇ ಫಿಕ್ಸ್ ಮಾಡ್ಬಿಟ್ಟು ಆನ್ ಮಾಡ್ಬಿಟ್ಟು ಪ್ರೆಸ್ ಮಾಡಿದ್ರೆ ಬರುತ್ತಾ? ಬರುತ್ತೆ. ಈಗ ಆನಿದೆ, ಇದು ಡಬಲ್ ಸೇಫ್ಟಿ. ಬರಲ್ಲ ಬರಲ್ಲ. ಇದೇ ಡಬಲ್ ಸೇಫ್ಟಿ ಅಂತ ಸಿಂಗಲ್ ಸೇಫ್ಟಿ ಬರಲ್ಲ. ಇದು NRB ಟೆಕ್ನಾಲಜಿ ಅಂತ ನಾನ್ ರಿಟರ್ನಬಲ್ ವಾಲ್ವ್. ಒಂದು ಸಿಲಿಂಡರಿಂದ ಬಂದ ಒಳಗಡೆ ಹೋಗಲ್ಲ. ಇದು ಕಮ್ಮಿಗೆ ಅಂತ ಕೊಡುವಂಥದ್ದು, ಆನ್ಲೈನಲ್ಲಿ ಸಿಗುವಂಥದ್ದು, ಮತ್ತೆ ಕೃಷಿ ಮೇಳದಲ್ಲಿ ಸಿಗೋದು. ಮೊದಲೆಲ್ಲ ಏಜೆನ್ಸಿಗೆ ಹುಡುಗರುಗಳು, ಗ್ಯಾಸ್ ಕೊಡೋ ಹುಡುಗರುಗಳು, ಏಜೆನ್ಸಿ ಅವರೆಲ್ಲ ಗ್ಯಾಸ್ ಕೊಡೋ ಹುಡುಗರುಗಳು. ಯಾರಾದ್ರೂ ಸ್ವಲ್ಪ ಏನಾದ್ರು ಸಿಗುತ್ತೆ, ಪಾಪ ಯಾರು ಫ್ರೆಂಡ್ಲಿನ ಕೊಡ್ತೀವಿ ಅನ್ನೋದಾದ್ರೆ ಆನ್ ಆಗುತ್ತೆ. ಸಿಂಗಲ್ ಸೇಫ್ಟಿ. ಇದು ಲೋಕಲಲ್ಲಿ ಸಿಗುವಂಥದ್ದು, ಆನ್ಲೈನಲ್ಲಿ ಸಿಗುವಂಥದ್ದು ಸಿಂಗಲ್ ಸೇಫ್ಟಿ. ಇದನ್ನು ಹಾಕಿ ಲಾಕ್ ಮಾಡಿ ಸೊ ಆನ್ ಬರ್ತಾ ಇದೆ. ರಾಮನಗರ ಇದೆ ಅದಕ್ಕೆ ಆಯ್ತು. 10 ನಿಮಿಷ ಕಾಡಿದೆ ನಮ್ಮ ಹತ್ರ. ಸ್ಟವ್ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇದು ಆನ್ ಇದೆ, ಇದು ಆನ್ ಇದೆ, ಸ್ಟವ್ ಕೂಡ ಆನ್ ಇದೆ. ನಾರ್ಮಲ್ ರೆಗ್ಯುಲೇಟರ್ ಅಂದರೆ ಇದು ಆನ್ ಮಾಡಿದ್ರೆ ಸಪ್ಲೈ ಕೊಡುತ್ತೆ, ಸ್ಟವ್ ಆನ್ ಮಾಡಿದ್ರೆ ಇದು ಸಪ್ಲೈ ಕೊಡುತ್ತೆ ನಿಮಗೆ. ಗೊತ್ತಾಗಲ್ಲ, ಬರಲ್ಲ. ಸೊ ಈಗ 2 ಸರಿ ಪ್ರೆಸ್ ಮಾಡಿ, ಪೂರ್ತಿ ಪ್ರೆಸ್ ಆಗಿದೆ. ಅದು ನನಗೆ ಒತ್ತಿಟ್ಕೊಳ್ಬೇಕು. ಇವಾಗ ತಗೊಳ್ಳುತ್ತೆ. ಈಗ ಲೀಕೇಜ್ ಐತೆ, ಕೈ ಬಿಡಿ. ಆನಲ್ಲೇ ಇದೆ. ಲೀಕೇಜ್ ಇದ್ದರೆ ಮೇಜರ್ ಲೀಕೇಜ್ ಇದ್ದರೆ ತಾನಷ್ಟು ತಾನೇ ಕಟ್ ಆಫ್ ಆಗುತ್ತೆ. ಈಗ ಆನ್ ಮಾಡಿಬಿಟ್ಟು ನನಗೆ ಹಾಂ ಕೈ ಬಿಟ್ಟರೆ ಲಾಕ್ ಆಗುತ್ತೆ. ಅದು ನೀಟಾಗಿ ಒತ್ಕೊಂಡಿದ್ದೀರ ಒಳಗೆ. ಸೊ ಇದು ಮೇಜರ್ ಇರುತ್ತೆ. ಐ ಥಿಂಕ್ ಇದು ಸಮಸ್ಯೆ ಇದೆ ಸ್ವಲ್ಪ. ಸೊ ಮೇಜರ್ ಇರೋದು ಮೈನರ್ ಲೀಕೇಜ್ ಇದ್ದರೆ ಕಂಟ್ರೋಲಿಂಗ್ ಮಾಡುತ್ತೆ. ಮೇಜರ್ ಲೀಕೇಜ್ ವಾಲ್ವ್ ಹತ್ರ ಇಲ್ಲೇ ಲೀಕೇಜ್ ಇದ್ರೂ ಕಟ್ ಆಫ್ ಆಗ್ಬಿಡುತ್ತಾ? ಕಂಟ್ರೋಲಿಂಗ್ ತಗೊಳ್ಳಿ. ಮೈನರ್ ಲೀಕೇಜ್ ಇದ್ದರೆ ಕಂಟ್ರೋಲಿಂಗ್. ನಿಮಗೆ ಇಡೀ ದಿನ ಬಿಟ್ಟರು ಕೂಡ ಎಲ್ಲೂ ಸ್ಪ್ರೆಡ್ ಆಗಲ್ಲ. ಮೈನರ್ ಲೀಕೇಜ್ ಇದ್ದರೆ 99.9% ಆಫ್ ದಿ ಗ್ಯಾಸ್ ಇದನ್ನು ಒಳಗಡೆ ಇದನ್ನು ಮಾಡ್ಕೊಳ್ಳಿ. ಈಗೇನಾಯಿತು, ಹಾಲು ಉತ್ಕೊಂಡು ಚೆಲ್ಲೋದು. ಬಟ್ ಇಲ್ಲಿ ಗ್ಯಾಸ್ ಸಪ್ಲೈ ನಿಂತಿದೆ. ನಾರ್ಮಲ್ ರೆಗ್ಯುಲೇಟರಲ್ಲಿ ಕಂಟ್ರೋಲಿಂಗ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಉತ್ಕೊಂಡು ಚೆಲ್ಲೋದ್ರೆ 100% ಗ್ಯಾಸ್ ಕೊಡುತ್ತೆ. ಬಂದಂಥ ಗ್ಯಾಸು ಇಲ್ಲಿರೋದು ಬೇಕಿ ಇಲ್ಲಿ ತೊಗೊಳೋದಕ್ಕೆ ಎಷ್ಟು ಬೇಕಾಗುತ್ತೆ, ಹೌದಾ? ಆಮೇಲೆ ಇಲ್ಲಿ ಅಷ್ಟೇ ಬರಲ್ಲ, ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಸಾಮಾನುಗಳು, ಬಟ್ಟೆ ಅದನ್ನೇನಾದ್ರು ಇತ್ತು ಅಂದ್ರೂ ಕೂಡ ನಿಮಗೆ ಬೇಗ ಫೈರ್ ಆಗುತ್ತೆ. ಮತ್ತು ಈ ಥರ ಸ್ವಿಚ್ಗಳು ಫೈರ್ ಆಗುತ್ತೆ, ಆಯಿತಾ? ಸೊ ಇಂಥ ಟೈಮಲ್ಲಿ ಆ ಸ್ಟೆಬಿಲೈಸರ್ ಏನು ಮಾಡುತ್ತೆ, ಈ ಟೈಮಲ್ಲಿ ಆಫ್ ಆದಂಥ ಪಕ್ಷದಲ್ಲಿ 99.9% ಆಫ್ ದಿ ಗ್ಯಾಸ್ ಪ್ರೆಷರನ್ನು ಸಿಲಿಂಡರ್ ಒಳಗೆ ಉಳಿಸ್ಕೊಳ್ಳುತ್ತೆ, ಹೊರಕೊಳ್ಳೋದು. ಈಗ ಕೊಡ್ತಾ ಇಲ್ವಾ? 0.1%. ಆ 0.1%ಗೆ ಬೆಂಕಿ ಹತ್ಕೊಳ್ಳೋ ಶಕ್ತಿ ಇಲ್ಲ. ಇದನ್ನು ನೀವು ಅರ್ಧ ಗಂಟೆ ಅಲ್ಲ, 1 ಅವರ್ ಅಲ್ಲ, 2 ಅವರ್ ಬಿಟ್ಟರು ಇಲ್ಲಿಂದ ಇಲ್ಲಿ ಬರಲ್ಲ, ಇಲ್ಲಿಂದ ಇಲ್ಲಿ ಬರಲ್ಲ. ಎರಡನೇದೇನಂದ್ರೆ ಸ್ಮೆಲ್ ಕೊಡುತ್ತೆ. ಅದರಲ್ಲಿ ಈಥೇನ್ ಕ್ಯಾಪ್ಟನ್ ಅಂತ ಕೆಮಿಕಲ್ ಹಾಕಿರ್ತಾರೆ. ಆ ಕೆಮಿಕಲ್ ಸ್ಮೆಲ್ ಬರುತ್ತೆ. ಬಿಕಾಸ್ ನಮ್ಗೆ ಇದು ಆನ್ ಆಗಿದೆ ಅಂತ ನಮಗೆ ಗೊತ್ತಾಗಬೇಕಲ್ಲ, ಇಲ್ಲಾಂದ್ರೆ ನಾವು ಹಾಗೆ ಬಿಟ್ಟು. ಸೊ ಹಾಗಾಗಿ ಇದು ಗೊತ್ತಾಗುತ್ತೆ. ಈಗ ನೋಡಿ, ಸುಮಾರು ನಾರ್ಮಲಿ ಮೇಡಮ್ವರಿಗೆ ನೀವು ಅನುಭವ ಇರುತ್ತೆ. ಇದನ್ನು ಆನ್ ಮಾಡಿ ಜಸ್ಟ್ ಒಂದು 3 to 4 seconds ನೀವು ಹಚ್ಚೋದು ಲೇಟ್ ಆಯಿತು ಅಂದರೆ ಬಗ್ ಅನ್ನುತ್ತೆ, ಹೌದಾ?
ಈಗ ನಾನು ಆನ್ ಮಾಡಿ ಹೆಚ್ಚು ಕಡಿಮೆ ಒಂದು 25 ಸೆಕೆಂಡ್ಸ್ 30 ಸೆಕೆಂಡ್ಸ್ ಆಗಿರ್ಬೋದು ಇಷ್ಟೊತ್ತು ಕೇಳ್ಕೊತಿತ್ತು ಇಷ್ಟು. ಸೊ ಇದನ್ನ ಇಲ್ಲೇ ಇಟ್ಕೊಂಡು ನಿಂತ್ಕೊಳ್ರಿ 1 ಅವರ್ ಕೇಳ್ಕೊಳ್ಳಲ್ಲ. ಯಾವಾಗ ಅದಕ್ಕೆ ಹತ್ರಕ್ಕೆ ಹೋಗಿ ಟಚ್ ಮಾಡ್ತಿರಲ್ಲ, ನಾರ್ಮಲ್ ಆಗಿ ಈಗ ಆನ್ ಮಾಡಿದ್ವಿ ಅನ್ನೋ ಥರದಲ್ಲಿ ಹತ್ಕೊಳುತ್ತೆ. 0.1% ಆಫ್ ದಿ ಗ್ಯಾಸ್ ಬಿಟ್ಟರೆ ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗಿ ನಿಮ್ಗೆ ಅನಾಹುತ ಆಗೋದ್ರಿಂದಿಗೆ ಈ ಮಷೀನ್ ನಿಮಗೆ ತೊಂದರೆ ಕೊಡೋದು. ಇದು ನಮ್ಮಲ್ಲಿ ಹೊಸ ಪೈಪ್ ಹಾಕಿಸ್ತೀವಿ, ರೆಗ್ಯುಲೇಟರ್ ಹಾಕಿಸ್ತೀವಿ, ಸ್ಟವ್ ಸರ್ವಿಸ್ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಒಲೆ ಮೇಲೆ ಇಟ್ಟು ಮರ್ತೋಗುವಂಥದ್ದು ನಾವು ವಿ ಆರ್ ನಾಟ್ ರೋಬೋಟ್ಸ್. ಯಾವುದೋ ಒಂದು ಟೈಮಲ್ಲಿ ರಾತ್ರಿ ಸೊ ಇದು ನಮ್ಮ HMS ಕಂಡು ಡಬಲ್ ಸೇಫ್ಟಿ ಇರೋದು. ಪೈಪಲ್ಲಿ ಮಾತ್ರ ಕಂಟ್ರೋಲ್ ಆಗ್ತದೆ. ಈಗ ಮುಂದಿನ ದಿನಗಳಲ್ಲಿ ಡಬಲ್ ಸೇಫ್ಟಿ ಬರುತ್ತೆ. ಬಟ್ ಏನಂದ್ರೆ ನಮ್ದು ಅಧಿಕೃತವಾಗಿರುವಂಥದ್ದು ಅಂದ್ರೆ ಲೀಗಲಿ ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ ಮೀಟ್ ಮಾಡ್ತೀವಿ ಹಳ್ಳಿಗಳಲ್ಲಿ, ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ PSCಗಳಲ್ಲಿ ಡಾಕ್ಟರ್ಗಳನ್ನ ಮೀಟ್ ಮಾಡ್ತೀವಿ. DHO ಪರ್ಮಿಷನ್ ಎಲ್ಲ ತೊಗೊಂಡು ಎಲ್ಲ PSCಗಳಿಗೆ ಮಾಹಿತಿ ಕೊಡ್ತೀವಿ. ಸೊ ಅದು ಎಲ್ಲರೂ ಲೀಗಾಲಿಟಿ ಇರ್ತದೆ. ಗ್ಯಾಸ್ ಕೊಡುವಂಥದ್ದು ಬೇಕಾದ ಕ್ಲಿಕ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ತೊಂದರೆ ಆಗ್ತಿದೆ, ನಮಗೆ ನಾವು ಹೇಳೋದು ತೊಂದರೆ ಆಗ್ತಿದೆ, ನಮ್ಮನ್ನು ಮಾತಾಡಿಸ್ಬೇಕು, ಕಂಪ್ಲೇಂಟ್ ಕೊಡಿ ಅಷ್ಟೇ. ಹಾಯ್ ಸರ್, ನಮಸ್ತೆ. ಸೊ ಇವತ್ತು ಪೂಜಾ ದೇವರಾಜ್ ಅಂತ, ಸೊ ಇವರು ನಮ್ಮನೆ ಸೊ ಸೇಫ್ಟಿ ಡಿವೈಸ್ ಅನ್ನು ಅಳವಡಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಒರಿಜಿನಲ್ ಬಿಲ್ಲು ಮತ್ತು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದೀವಿ. ಸೊ 5 ವರ್ಷದೊಳಗೆ ಏನೇ ಪ್ರಾಬ್ಲಮ್ ಆದರೂ ಅವ್ರ ಸರ್ವಿಸ್ ಮತ್ತು ವಾರಂಟಿ ಕೂಡ ಕೊಡ್ತಿದ್ದೀವಿ. ಸೊ ಏನಾದರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಬಿಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವೆಬ್ಸೈಟಲ್ಲಿದೆ. ಸೊ ನೀವು ಚನ್ನಪಟ್ಟಣ ಆಫೀಸಿಗೆ ಕೂಡ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. Thank you.